ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇನ್ನು ಹಾರ್ಮುಜ್ ನೀರಿನ ಒಳಗಡೆ ಏನು ಸ್ಫೋಟಕಗಳು, ವಾಟರ್ ಮೈನ್ಗಳಿದ್ದಾವೆ, ಅವುಗಳನ್ನು ತೆರವು ಮಾಡಬೇಕು ಅಂದರೆ ಸಾಕಷ್ಟು ತಿಂಗಳುಗಳೇ ಬೇಕಾಗತ್ತೆ. ಹಾರ್ಮುಜ್ನಲ್ಲಿ ಇರಾನ್ ಇಟ್ಟ ಮೈನ್ಸನ್ನು ನಾವು ಈಗಾಗಲೇ ತೆರವು ಮಾಡ್ತಾ ಇದ್ದೀವಿ ಅಂತೇಳಿ ಅಮೆರಿಕ ನೌಕಾಪಡೆ ಆ ವಾಟರ್ ಮೈನ್ಗಳನ್ನು ತೆಗಿತಾ ಇದೆ ಅಂಥೇಳಿ ಟ್ರಂಪ್ ಹೇಳಿದ್ದಾರೆ. ಆದರೆ ಅದರಲ್ಲಿ ಅಡಗಿಸಿಟ್ಟಿರುವಂತಹ ವಾಟರ್ ಮೈನ್ಗಳು, ಆ ಸ್ಫೋಟಕಗಳೇನಿದ್ದಾವೆ ಅದನ್ನು ತೆರವುಗೊಳಿಸೋದು ಅಷ್ಟು ಸುಲಭದ ಮಾತಲ್ಲ. ಇದಕ್ಕೆ ಸಾಕಷ್ಟು ಸಮಯ ಹಿಡಿಯುತ್ತೆ, ತಿಂಗಳುಗಳೇ ಬೇಕಾಗಬಹುದು ಅನ್ನೋದು ತಜ್ಞರ ಅಭಿಪ್ರಾಯ. ಹಾರ್ಮುಜ್ ಜಲಸಂಧಿಯಿಂದ ಸುಮಾರು ಜಗತ್ತಿನ 20% ತೈಲ ಹಾದು ಹೋಗೋದು ಇದೇ ಜಲಸಂಧಿಯ ಮೂಲಕ. ಈ ಜಲಸಂಧಿಯಲ್ಲಿ ವಾಟರ್ ಮೈನ್ಗಳನ್ನು ಅಡಗಿಸಿಟ್ಟಿದೆ ಇರಾನ್. ಎಲ್ಲೆಲ್ಲಿ ಅಡಗಿಸಿಟ್ಟಿದೆ, ಎಷ್ಟು ಅಡಗಿಸಿಟ್ಟಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಂಪೂರ್ಣವಾಗಿ ಯಾರಿಗೂ ಇಲ್ಲ. ಅದು ಎಷ್ಟರ ಮಟ್ಟಿಗೆ ಅಲ್ಲಿ ವಾಟರ್ ಮೈನ್ಗಳನ್ನು ಅಡಗಿಸಿಟ್ಟಿದೆ ಅಂದರೆ ಈಗ ಖುದ್ದು ಇರಾನ್ಗೂ ಕೂಡ ಒಂದು ಕನ್ಫ್ಯೂಷನ್ ಇದೆ, ಎಲ್ಲೆಲ್ಲಿ ತಾನು ಅಡಗಿಸಿಟ್ಟಿದ್ದೀನಿ ಅನ್ನೋದ್ರ ಬಗ್ಗೆ. ಅಷ್ಟು ವಾಟರ್ ಮೈನ್ಗಳನ್ನು ಅದು ಅಲ್ಲಿ ಅಡಗಿಸಿಟ್ಟಿರುವಂಥದ್ದು. ಈ ನಡುವೆ ಅದನ್ನೆಲ್ಲ ನಾವು ಹುಡುಕಿ ಒಂದೊಂದಾಗಿ ಎಲ್ಲವನ್ನೂ ಡಿಸ್ಪೋಸ್ ಮಾಡ್ತಾ ಇದ್ದೀವಿ ಅಂಥೇಳಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳ್ಕೊಂಡಿದ್ದಾರೆ. ಆದರೆ ತಜ್ಞರು ಹೇಳ್ತಾ ಇರುವಂಥದ್ದು, ಆ ವಾಟರ್ ಮೈನ್ಗಳನ್ನು ಹುಡುಕಿ ಅವುಗಳನ್ನು ತೆಗೆದು ಅಲ್ಲಿಂದ ಸುರಕ್ಷಿತವಾಗಿ ಹೊರಗಡೆ ತಂದು ಆ ಮಾರ್ಗವನ್ನು ಮತ್ತೆ ಸಂಪೂರ್ಣ ಸುರಕ್ಷಿತಗೊಳಿಸೋದು ಅಷ್ಟು ಸುಲಭದ ಮಾತಲ್ಲ. ಹಾರ್ಮುಜ್ನಿಂದ ಮತ್ತೆ ಹಡಗುಗಳ ಸಂಚಾರ ಸುಲಭ ಸಾಧ್ಯವಲ್ಲವೇ ಅಲ್ಲ ಅನ್ನೋದು ತಜ್ಞರ ಅಭಿಪ್ರಾಯ. ಅಂದರೆ ಈಗ ಇರಾನ್ ಒಂದು ರೂಟನ್ನು ಸೂಚಿಸಿದೆ. ಹಾರ್ಮುಜ್ನಲ್ಲಿ ಯಾವ ರೂಟ್ನಲ್ಲಿ ನೀವು ಹೋಗಬೇಕು ಅನ್ನೋದನ್ನು ಇರಾನ್ ಸೂಚಿಸಿದೆ. ಆ ರೂಟ್ನಲ್ಲಿಯೇ ನೀವು ಹೋದರೆ ಸದ್ಯಕ್ಕೆ ಸುರಕ್ಷಿತ, ಇಲ್ಲದೇ ಇದ್ದರೆ ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನೋದು ತಜ್ಞರು ಹೇಳ್ತಾ ಇರುವಂತಹ ಅಭಿಪ್ರಾಯ. ಸದ್ಯ ಇದೇ ಹಾರ್ಮುಜ್ ಜಲಸಂಧಿಗೇನೆ ಅಮೆರಿಕ ದಿಗ್ಬಂಧನವನ್ನು ಹಾಕಿರುವುದು. ಈಗ ಶಾಂತಿ ಮಾತುಕತೆ ಡಿಲೇ ಆಗ್ತಾ ಇರೋದಕ್ಕೂ ಕೂಡ ಇದೇ ಕಾರಣ. ಸದ್ಯ ಕದನ ವಿರಾಮವನ್ನು ಮತ್ತೆ 3 ವಾರಗಳ ಕಾಲ ಎಕ್ಸ್ಟೆಂಡ್ ಮಾಡಿದ್ದಾರೆ, ವಿಸ್ತರಣೆ ಮಾಡಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು. ಆ 3 ವಾರಗಳ ಕಾಲ ಯಾವುದೇ ರೀತಿಯ ಯುದ್ಧವನ್ನು ನಾವು ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಈ ನಡುವೆ ಇರಾನೇ ನಮ್ಮ ಬಳಿ ಬರುತ್ತೆ, ಪ್ರಪೋಸಲನ್ನು ತಗೊಂಡು ಬಂದಿದೆ. ಇರಾನೇ ನಮ್ಮ ಬಳಿ ಬರುತ್ತೆ, ಇರಾನ್ನವರೇ ನಮಗೆ ಕರೆ ಮಾಡ್ತಾರೆ, ಅವರೇ ಶಾಂತಿ ಮಾತುಕತೆಗೆ ಮುಂದಾಗ್ತಾರೆ. ನೀವು ಸದ್ಯಕ್ಕೆ ಶಾಂತಿ ಮಾತುಕತೆಗೆ ಹೋಗುವ ಅವಶ್ಯಕತೆ ಇಲ್ಲ, ನಮ್ಮ ಡಿಮ್ಯಾಂಡನ್ನು ಅವರು ಒಪ್ಕೊಳ್ಳೇಬೇಕು, ಅಲ್ಲಿಯವರೆಗೂ ಅವರು ನೇರ ಮಾತುಕತೆಯನ್ನು ಮಾಡೋದಿಲ್ಲ ನಮ್ಮ ಜೊತೆ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು 18 ಗಂಟೆಗಳ ಕಾಲ ಪ್ರಯಾಣ ಮಾಡಿ ಪಾಕಿಸ್ತಾನಕ್ಕೆ ಹೋಗುವ ಅವಶ್ಯಕತೆ ನಮಗಿಲ್ಲ ಅಂತೇಳಿ ತಮ್ಮ ನಿಯೋಗವನ್ನು ಕೂಡ ಡೊನಾಲ್ಡ್ ಟ್ರಂಪ್ ಅವರು ತಡೆದಿರುವಂಥದ್ದು. ಇವತ್ತು ಪಾಕಿಸ್ತಾನಕ್ಕೆ ಬರಬೇಕಾಗಿದ್ದಂತಹ ನಿಯೋಗವನ್ನು ತಡೆದಿದ್ದಾರೆ. ಮತ್ತೊಂದೆಡೆ ಹಾರ್ಮುಜ್ನಲ್ಲಿ ನಮ್ಮ ಬ್ಲಾಕೇಡ್ ಏನಿದೆ, ನಾವು ಏನು ದಿಗ್ಬಂಧನವನ್ನು ವಿಧಿಸಿದ್ದೀವಿ ಅದು ಸಂಪೂರ್ಣವಾಗಿ ಇದೇ ರೀತಿಯಲ್ಲಿ ಇರುತ್ತೆ ಅಂತೇಳಿ US ಸದರ್ನ್ ನೇವಲ್ ಕಮಾಂಡ್ ಕೂಡ ಹೇಳಿರುವಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.